ಸ್ಪಂದನ ಬಿಗ್ ಬಾಸ್ ಮನೇಲಿ ಇರೋದೇ ವೇಸ್ಟ್. ಬಾಸ್ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ವಿಚಾರಗಳು ಬರ್ತಾ ಇದೆ. ಒಂದು ಸ್ವಲ್ಪ ಸೀಸನ್ ಅಂತ ಬಂದಾಗ ಈ ವರ್ಷ ಯಾರು ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾರೋ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಹಾಕೋಬಿಡೋರು. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಸೀಸನ್ 1 ಬೆಸ್ಟ್, ಕ್ಯೂಟ್, ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅದಾದ್ಮೇಲೆ ಬರೀ ಬಿಗ್ ಬಾಸ್ಗಳು ಸ್ವಾರ್ಥ, ಜಗಳ, ಹೊಡೆದಾಟ, ಬಡದಾಟ, ಕಿರ್ಚಾಟ, ಕೂಗಾಟ. ಬಿಗ್ ಬಾಸ್ನ ಒಂದಷ್ಟು ಜನ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಕ್ಕಂತಾನೆ ನೋಡ್ತಾರೆ. ಇನ್ನೊಂದಷ್ಟು ಜನ ಈ ಬಿಗ್ ಬಾಸ್ನೇ ನೋಡೋದು ಬೇಡ ಅಂತ ಅನ್ಕೊಳ್ತಾರೆ. ಬಿಗ್ ಬಾಸ್ ಒಂಥರ ಎಂಟರ್ಟೈನಿಂಗ್ ಆಗಿರೋದು ಅಥವಾ ಖುಷಿಯಿಂದ ಬಿಗ್ ಬಾಸ್ನ ನೋಡ್ತಾ ಇರೋದಕ್ಕೆ ಕಾರಣನೇ ಗಿಲ್ಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಬಿಗ್ ಬಾಸ್ ಅಲ್ಲಿ ಪ್ರತಿದಿನ ಒಂದೊಂದು ಅಪ್ಡೇಟ್ಗಳು, ಒಂದೊಂದು ಬೆಳವಣಿಗೆಗಳು ನಡೀತಾನೆ ಇರುತ್ತೆ. ಸೊ ಇವತ್ತು ಫೈನಲ್ ಆಗಿ ಹೊಸ ಲುಕ್ ಮಾಡೋದು ನೋಡಬೇಕು ನೀವು. ಸಖತ್ತಾಗಿದೆ. ಉಪ್ಪಿ ಸೈಡ್ ಅವರ ಸ್ಟೈಲ್ ಆಗಿರಬಹುದು, ಅದನ್ನೆಲ್ಲ ಕಾಪಿ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಗಟ್ಸ್ ಇರಬೇಕು. ಇದು ಜುಟ್ಟಾಗಿರಬಹುದು ಅಥವಾ ಮಿಡಲಲ್ಲಿ ಮಾತ್ರ ಹೇರು ಕಂಪ್ಲೀಟ್ ಸೈಡಲ್ಲಿ ತೆಗೆಯೋದಾಗಿರಬಹುದು. ಇದೆಲ್ಲ ಸಖತ್ ಕ್ರಿಯೇಟಿವಿಟಿ ಅಂತ ಹೇಳ್ಬಹುದು. ಅಶ್ವಿನಿ ಹಾಗೆ ರಜತ್ ಅವರು ಆಪೋಸಿಟಲ್ಲಿ ನಿಂತ್ಕೊಂಡು ಬಜಾರಲ್ಲಿ ಯಾರು ಫಸ್ಟ್ ಕ್ಲಿಕ್ ಮಾಡ್ತಾರೋ ಅವ್ರಿಗೊಂದು ಟಾಸ್ಕನ್ನ ಕೊಡಲಾಗಿತ್ತು. ಅಶ್ವಿನಿ ಅವರು ಫಸ್ಟ್ ಬಜಾರನ್ನ ಕ್ಲಿಕ್ ಮಾಡ್ತಾರೆ. ಸೊ ಮಾಳು ಅವರಿಗೆ ತಮ್ಮ ಹೇರನ್ನ ಆ ಕಡೆ ಈ ಕಡೆ ಸೈಡು ತೆಗಿಸ್ಬೇಕು ಅಂತ ಆಗುತ್ತೆ. ಮಾಳು ಅವರು ತೆಗೆಸ್ಕೊಳ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಗಿಲ್ಲಿ ಅದಕ್ಕೊಂದು ಚೆನ್ನಾಗಿರೋ ಟಾಂಟ್ ಮಾಡ್ತಾರೆ. ಇನ್ಯಾರಾದ್ರೂ ಏನಾದರೂ ಮಾತಾಡ್ಬಿಟ್ರೆ ತಲೆ ಕೂದಲೆಲ್ಲ ಹಿಂಗೆ ಕುರ್ಪಾಕಣ ನೀನು ಅಂತ ಹೇಳ್ತಾರೆ. ಬಟ್ ಅದ್ರ ಜೊತೆಗೆ ಒಂದಷ್ಟು ಕಮೆಂಟ್ಗಳನ್ನ ನೋಡೋದಾದ್ರೆ, ಸ್ಪಂದನ ಬಿಗ್ ಬಾಸ್ ಮನೇಲಿ ಇರೋದೇ ವೇಸ್ಟ್. ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ವಿಚಾರಗಳು ಬರ್ತಾ ಇದೆ. ಅದ್ರ ಜೊತೆಗೆ ಸ್ಪಂದನನ ಸೇವ್ ಮಾಡೋದಕ್ಕೆ ವೋಟಿಂಗ್ ಲೈನ್ ಓಪನ್ ಮಾಡಿಲ್ಲ. ಸ್ಪಂದನನ ಈ ಚಾನೆಲ್ ಅವರೇ ಉಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಮೊನ್ನೆ ತಾನೇ ಸುದೀಪ್ ಸರ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಚಾರನ ತಿಳಿಸಿದ್ರು. ಯಾವುದೇ ಕಾರಣಕ್ಕೂ ನನ್ನ ಶಿಷ್ಯ ಅಥವಾ ನನಗೆ ಪರಿಚಯ ಇರೋರು, ನನಗೆ ಗೊತ್ತಿರೋರು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಥವಾ ಇವರು ನಾನು ಪರ್ಸ್ನಲಿ ಕ್ಲೋಸ್ ಇದ್ದೀವಿ ಅಂತ ಯಾರನ್ನೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ತಗೊಳ್ಳಲ್ಲ. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಯಾರನ್ನೂ ಕೂಡ ಹೊರಗಡೆ ಹಾಕಲ್ಲ. ನಾನು ಹೇಳಿದ ತಕ್ಷಣನೇ ಅವರ ಒಂದು ಟ್ಯಾಲೆಂಟ್ ಮೇಲೆ ಅಥವಾ ಟೀಮ್ ಸೆಲೆಕ್ಟ್ ಮಾಡುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಬರಬೇಕು, ಯಾರು ಹೋಗಬೇಕು ಅಂತ ಅನ್ನೋದು ಅಂತ ಹೇಳ್ಬಿಟ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ರು. ಅಂದರೆ ಒಂದಷ್ಟು ಜನ ಇವರಿಂದ ಉಗ್ರ ಮಂಜು ಆಗಿರಬಹುದು, ಆಗ ಒಂದು ಸೀಸನಲ್ಲಿ ರಾಜೀವ್ ಅಂತ ಹೇಳ್ಬಿಟ್ಟು ಅವ್ರನ್ನಾಗಿರಬಹುದು, ಅಥವಾ ಒಂದಷ್ಟು ಜನ ಈ ವಿನಯ್ ಆಗಿರಬಹುದು, ಇವರೆಲ್ಲ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿರೋದಾಗಿರಬಹುದು ಅಥವಾ ಬೇರೆ ಸ್ಕ್ರೀನನ್ನು ಶೇರ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತಾಡ್ಕೊಳ್ತಾರೆ. ಆದರೆ ಅದೆಲ್ಲದಕ್ಕೂ ತಿರುಗುತ್ತರ ಅಂತ ಕೊಟ್ಟಿರೋದು ಸುದೀಪ್ ಸರ್. ನಾನು ಮೇಕಪ್ ಹಾಕ್ಕೊಂಡು ಈ ಸ್ಟೇಜ್ ಮೇಲೆ ನಾನು ನಿಂತ್ಕೊಂಡು ಈ ಮಾತನ್ನ ಹೇಳ್ತಿದ್ದೀನಿ. ನನ್ನ ಒಂದು ಶಿಷ್ಯ ಆಗಿರಬಹುದು ಅಥವಾ ನಾನು ಅವರು ಒಟ್ಟಿಗೆ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀವಿ ಅಂತ ಆಗಿರಬಹುದು. ಇದು ಯಾವುದೇ ಕಾರಣಗಳಿಂದ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರ ಟ್ಯಾಲೆಂಟ್ ಅಥವಾ ಟೀಮ್ ಸೆಲೆಕ್ಟ್ ಮಾಡೋದು ಅಥವಾ ಅದು ಬೇರೆ ಉದ್ದೇಶದಿಂದ ಒಳಗಡೆ ಬರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಅಥವಾ ಸಖತ್ತು ಮುನ್ನೆಲೆಗೆ ಬರ್ತಾರೆ ಒಂದಷ್ಟು ಜನ. ಅವ್ರಿದಾರೋ ಇಲ್ವೋ ಅನ್ನಂಗಿರ್ತಾರೆ, ಕರೆಕ್ಟಾಗಿ ಪೀಕಿಗೆ ಬರ್ತಾರೆ ಒಂದಷ್ಟು ಜನ. ಬ್ಯಾಡ್ ಅಥವಾ ಗುಡ್ ಯಾವುದಾದ್ರೂ ಒಂದು ವಿಚಾರಗಳಿಂದ ಮುನ್ನೆಲೆಗೆ ಬರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವಿಚಾರಗಳೇ ಹರಿದಾಡ್ತಿರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅಂದರೆ ಸೀಸನ್ 1 ಅನ್ನೋದು ಬಿಟ್ಟರೆ ಒಂದು ಸ್ವಲ್ಪ ಸೀಸನ್ ಅಂತ ಬಂದಾಗ ಈ ವರ್ಷ ಯಾರು ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾರೋ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಹಾಕೋಬಿಡೋರು. ಆದರೆ ನಾನೊಂದು ಲಾಸ್ಟ್ 2 ಸೀಸನಿಂದ ನೋಡ್ತಿದ್ದೀನಿ. ಈಗ ಲಾಸ್ಟ್ ಇಯರಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಸಿಕ್ಕಾಪಟ್ಟೆ ಫೇಮಸ್ ಆದರೆ ಈ ವರ್ಷ ಅವ್ರನ್ನ ಬಿಗ್ ಬಾಸ್ ಮನೆಗೆ ಹಾಕೊಳ್ತಿದ್ದಾರೆ. ಅದೇ ವರ್ಷ ಹಾಕೊಳ್ತಿಲ್ಲ ಅವ್ರನ್ನ. ಮೇ ಬಿ ಒಂದಷ್ಟು ಟ್ರೋಲ್ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಯಾರು ಬಟ್ಟೆ ಬಿಚ್ಕೊಂಡು ರೀಲ್ಸ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಬೇಡವಾಗಿರುವಂತಹ ಕಂಟೆಂಟ್ಗಳನ್ನ ಕೊಡ್ತಾರೆ. ಇಂಥವ್ರನ್ನೇ ನೀವು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಮಾಡ್ಕೊತೀರಾ? ಯಾಕೆ? ಒಳ್ಳೆ ಕಂಟೆಂಟ್ ಕೊಡುವಂಥವ್ರು ಎಷ್ಟು ಜನ ಇದ್ದಾರೆ, ಇಂಥವ್ರನ್ನ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹಾಕೋಬಾರ್ದ ಅಂತ ಹೇಳ್ಬಿಟ್ಟು ಒಂದಷ್ಟು ಗಾಸಿಪ್ಗಳಾಗಿತ್ತು. ಆಗ ನನಗೆ ಅನಿಸಿದ್ದು, ಹೋದ ವರ್ಷ ಸಖತ್ ವೈರಲ್ ಆದರೆ ಈ ವರ್ಷ ಅವ್ರನ್ನ ಬಿಗ್ ಬಾಸ್ ಮನೇಲಿ ಇರ್ತಾರೆ, ಈ ವರ್ಷ ಸಿಕ್ಕಾಪಟ್ಟೆ ವೈರಲ್ ಆದರೆ ನೆಕ್ಸ್ಟ್ ಇಯರ್ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಸೀಸನ್ 1 ಬೆಸ್ಟ್, ಕ್ಯೂಟ್, ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅದಾದ್ಮೇಲೆ ಬರೀ ಬಿಗ್ ಬಾಸ್ಗಳು ಸ್ವಾರ್ಥ, ಜಗಳ, ಹೊಡೆದಾಟ, ಬಡದಾಟ, ಕಿರ್ಚಾಟ, ಕೂಗಾಟ ಇದೇ ನಾವು ನೋಡ್ಕೊಂಡು ಬರ್ತಿದ್ದೀವಿ. ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ನ ಒಂದಷ್ಟು ಜನ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಕ್ಕಂತಾನೆ ನೋಡ್ತಾರೆ. ಇನ್ನೊಂದಷ್ಟು ಜನ ಈ ಬಿಗ್ ಬಾಸ್ನೇ ನೋಡೋದು ಬೇಡ ಅಂತ ಅಂದ್ಕೊಳ್ತಾರೆ. ಬಟ್ ಗಿಲ್ಲಿ ಇರೋದ್ರಿಂದ ಈ ಸಲ ಬಿಗ್ ಬಾಸ್ ಒಂದು ಸ್ವಲ್ಪ ಹೈಪ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಒಂದಷ್ಟು ಜನ ಪಬ್ಲಿಕ್ ಬೈಟ್ಸ್ ಅಥವಾ ಪಬ್ಲಿಕ್ ಹತ್ರ ರೆಸ್ಪಾನ್ಸನ್ನು ತಗೊಂಡಾಗ ಯಾರು ನಿಮಗಿಷ್ಟ, ಈ ಸಲ ಬಿಗ್ ಬಾಸಲ್ಲಿ ಯಾರು ಗೆಲ್ಲಬಹುದು ನಿಮ್ಮ ಪ್ರಕಾರ, ಆ ಥರ ಎಲ್ಲ ಬಂದಾಗ ಗಿಲ್ಲಿ ಅಂತ ಒಂದಷ್ಟು ಜನ ಆನ್ಸರನ್ನು ಮಾಡ್ತಿದ್ದಾರೆ. ನನ್ನ ಪ್ರಕಾರ ಮತ್ತು ನನಗನ್ನಿಸ್ತಿರೋದು ಕೂಡ ಗಿಲ್ಲಿ ಗೆದ್ದರೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಒಂಥರ ಎಂಟರ್ಟೈನಿಂಗ್ ಆಗಿರೋದು ಅಥವಾ ಖುಷಿಯಿಂದ ಬಿಗ್ ಬಾಸ್ನ ನೋಡ್ತಾ ಇರೋದಕ್ಕೆ ಕಾರಣನೇ ಗಿಲ್ಲಿ.
ಯಾವುದೇ ವಿಚಾರ ಬರಲಿ, ಯಾರ ಹತ್ರನೇ ಬರಲಿ, ಅಶ್ವಿನಿ ಅವರಾಗಿರ್ಬಹುದು, ಕಾವ್ಯ ಆಗಿರಬಹುದು, ರಘು ಆಗಿರಬಹುದು, ಯಾರ ಜೊತೆನೂ ಅವ್ರು ಜಗಳಕ್ಕೆ ಹೋಗಲ್ಲ. ಕ್ಯೂಟಾಗಿ ಟಾಂಟ್ ಮಾಡ್ತಿರ್ತಾರೆ. ಎಲ್ಲರೂ ಉರ್ಕೊಂಡು ಟಾಂಟ್ ಮಾಡಿದ್ರೆ ಗಿಲ್ಲಿ ಅವರು ನಗ್ತಾ ನಗ್ತಾ ಟಾಂಟ್ ಮಾಡ್ತಿರ್ತಾರೆ. ಸೊ ಸಮ್ಟೈಮ್ಸ್ ಟಾಂಟ್ ಮಾಡೋದು ಬ್ಯಾಡ್ ಅಲ್ಲ, ಯಾವ ಥರ ನಾವು ಟಾಂಟ್ ಮಾಡ್ತೀವಿ ಆಪೋಸಿಟ್ ಪರ್ಸನಿಗೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸಮ್ಟೈಮ್ಸ್ ನಾವು ಹೋಗು ಅನ್ನೋದು ಕೂಡ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ. ಬ್ಯಾಡ್ ವರ್ಡ್ ಯೂಸ್ ಮಾಡಿ ಹೋಗು ಅನ್ನೋದು ಕೂಡ ಕೆಲವರಿಗೆ ಹರ್ಟ್ ಆಗಲ್ಲ. ಯಾವ ಟೋನಲ್ಲಿ, ಯಾವ ಎಕ್ಸ್ಪ್ರೆಷನಲ್ಲಿ ನಾವು ಆಪೋಸಿಟ್ ಪರ್ಸನ್ಗೆ ಹೇಳ್ತಾ ಇದ್ದೀವಿ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಸೊ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿತ್ತು. ಗಿಲ್ಲಿಯವರು ಕೂಡ ಹೇಳಿದ್ರು, ಈ ಒಂದು ಏರ್ ಸ್ಟೈಲ್, ಈ ಫೋಟೋನ ಮುಂಚೆನೇ ನೋಡಿದ್ದಿದ್ರೆ ಒಪ್ಕೊಂತಾನೆ ಇರಲಿಲ್ಲ. ಪಾಪ ಗೊತ್ತಿಲ್ಲದೇ ಕುತ್ಕೊಂಡ್ಬಿಟ್ರು, ಹೇರ್ನ ಕಟ್ ಮಾಡಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು. ಹಾಗೆ ಕಾವ್ಯ ಅವರು ಹೇರ್ ಸ್ಪ್ರೇ ಅಂದರೆ ಹೇರ್ ಕಲರ್ನ ಮಾಡಿಸ್ಕೊಂಡಿದ್ದಾರೆ. ಬಟ್ ಅದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬಹುದು. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಕೂದಲೇ ಅದರಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ಕೆಮಿಕಲ್ ಇದ್ದು ಅಥವಾ ಆ ಕೆಮಿಕಲಿಂದ ರಿಯಾಕ್ಟ್ ಆಗಿ ಕೂದಲು ಉದುರೋ ಚಾನ್ಸಸ್ ಅಥವಾ ಕೂದಲಿಗೆ ಏನಾದರೂ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇರಬಹುದು. ಆದರೆ ಬಿಗ್ ಬಾಸ್ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಈ ಥರ ಒಂದು ಎಡವಟ್ಟನ್ನ ಮಾಡ್ಕೊಳ್ಳಲ್ಲ ಅಂತ ನಾನು ಭಾವಿಸ್ತೀನಿ. ಕೆಲವೊಂದು ನೀವು ಪ್ರಾಡಕ್ಟನ್ನ ಯೂಸ್ ಮಾಡಿ ಹೇರ್ ಸ್ಟ್ರೈಟ್ನಿಂಗ್ ಅಥವಾ ಹೇರ್ ಕರ್ಲ್ ಅಥವಾ ಹೇರ್ ಕಲರಿಂಗ್ ಮಾಡ್ಸೋಕೆ ಹೋದವರು ಜಸ್ಟ್ ಹಿಂಗೆ ಹೇರ್ ಕಲರ್ ಹಾಕಿ ಹಿಂಗೆ ಕೂದಲು ನಿಂಗೆ ಅಂದಿದ ತಕ್ಷಣ ಪೂರ್ತಿ ಕೂದಲು ಕೈಯಲ್ಲಿ ಕಿತ್ತು ಬಂದಿರೋದನ್ನ ಕೂಡ ನೀವು ನೋಡಿರ್ತೀರ. ಸೊ ಇದು ಸ್ವಲ್ಪ ಡೇಂಜರ್ ಅಂತ ಹೇಳ್ಬೋದು. ಬಟ್ ಕಾವ್ಯ ಅವರು ಅದನ್ನು ನಾರ್ಮಲಾಗಿ ತೊಗೊಂಡಿದ್ದಾರೆ. ಬಿಗ್ ಬಾಸ್ ಅವರು ಕೂಡ ಒಂದು ಒಳ್ಳೆ ಬೆಸ್ಟ್ ಕಲರಿಂಗ್ನ ಕೊಟ್ಟಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಇದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಅಪ್ಡೇಟ್. ಅದ್ರ ಜೊತೆಗೆ ಒಂದಷ್ಟು ಕಮೆಂಟ್ಸ್ ನೆಗೆಟಿವ್ ಮತ್ತು ಪಾಸಿಟಿವ್. ಯಾವುದೇ ಬಿಗ್ ಬಾಸ್ ಪ್ರೋಮೋ ಏನಾದರೂ ರಿಲೀಸ್ ಆಗಲಿ ಅದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಗಿಲ್ಲಿ ಈ ಸಲದ ಬಿಗ್ ಬಾಸ್ ಮನೆಯ ವಿನ್ನರ್ ಗಿಲ್ಲಿ ಇರೋದ್ರಿಂದ ನಾನು ಬಿಗ್ ಬಾಸ್ನ ನೋಡ್ತಿದ್ದೀನಿ. ಗಿಲ್ಲಿನ ಕ್ಯಾಪ್ಟನ್ ಆಗಿ ನೋಡಬೇಕು. ಬಟ್ ಬರೀ ಗಿಲ್ಲಿ ಬಗ್ಗೆನೇ ತುಂಬ ಟಾಕ್ಸ್ ನಡೀತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.